ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಮ್ಮಿ, ಇಂಥ ಟೈಮಲ್ಲಿ ನಮ್ಮನೆಗೆ ಈ ರೀತಿ ಕಾರಲ್ಲಿ ಎಂಟ್ರಿ ಕೊಡೋದು ಯಾರು? ಅಯ್ಯೋ 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 ದೇವ್ರೆ, ಏನೋ ಏನೋ ಆಯ್ತು ನಿನಗೆ? ಯಾಕೋ ಹೀಗ್ ಮಾಡ್ದೆ? ಆಹಾ ಪುಣ್ಯಾತ್ಕಿತಿ, ಅಂತೂ ಇಂತೂ ನನ್ನ ಮಗನ್ ತಲೆ ಕೆಡ್ಸಿ ಅವನಿಗೆ ಮಂಕು ಬೂದಿ ಎರ್ಚಿ ಅವನ ಕೈ ತಾಳಿ ಕಟ್ಕೊಂಡು ಬಂದ್ಬಿಟ್ಟಿಯಲ್ಲ ನೀನು. ಇಲ್ಲ ಕಣೆ, ನಿನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ಇಂದ್ರಮ್ಮ ಅವ್ರೆ, ನನ್ನ ನಾದ್ನಿ ಮೇಲೆ ಕೈ ಎತ್ತುವಷ್ಟು ಯೋಚನೆ ಮಾಡಬೇಡಿ. ಅವಳಿಗೆ ಒಂದೇ ಒಂದ್ ಸಣ್ಣ ಬಿದ್ರು ನಾನು ಸುಮ್ಮನೆ ಇರಲ್ಲ. ಈಗ ನನ್ನ ನಾದ್ನಿ ನಿಮ್ಮ ಮನೆ ಸೊಸೆ. ನನ್ನ ನಾದ್ನಿನಾಗ್ಲಿ ನಮ್ಮ ಮನೆಯವ್ರನ್ನಾಗ್ಲಿ ಮುಟ್ಬೇಕಂದ್ರೆ ನನ್ನ ದಾಟ್ಕೊಂಡೇ ಬರ್ಬೇಕು. ಓಹೋ ಶ್ರಾವಣಿ ಅಮ್ಮ, ಇವಳು ನಿನ್ನ ಆತ್ಮಿ ಇರಬಹುದು, ಆದ್ರೆ ಇವನು ನನ್ನ ಮಗ. ನನ್ನ ಮಗನಿಗೆ ಮಂಕು ಬೂದಿ ಎಚ್ಚಿ ಇವ್ರಿಬ್ಬರನ್ನ ಕರ್ಕೊಂಡು ಹೋಗಿ ತಾಳಿ ಕರ್ಕೊಂಡ್ ಬಂದಿದ್ಯಲ್ಲ, ನಿನಗೆ ಎಷ್ಟೇ ಧೈರ್ಯ? ನನ್ನ ಧೈರ್ಯದ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಾಗ್ಲಿಲ್ವಾ ಇಂದ್ರಮ್ಮನವ್ರೆ? ಪ್ರೀತಿಸ್ತಿರೋ 2 ಜೀವಗಳು ನಿಮ್ ಮುಂದೆ ಬಂದು ಗಂಡ ಹೆಂಡತಿಯಾಗಿ ನಿಂತಿದ್ದಾರೆ. ಒಳ್ಳೆ ಮನಸ್ಸಿಂದ ಅವ್ರನ್ನ ಒಪ್ಕೊಳ್ಳಿ. ಈಗ್ಲಾದ್ರೂ ನಿಮ್ ಹಠ, ದ್ವೇಷ, ಪ್ರತಿಷ್ಠೆ ಇದನ್ನೆಲ್ಲ ಬಿಟ್ಬಿಡಿ. ಪ್ರತಿ ಸಂಬಂಧಕ್ಕೂ ಬುನಾದಿನೇ ಪ್ರೀತಿ. ದಯವಿಟ್ಟು ಅದಕ್ಕಾದ್ರೂ ಬೆಲೆ ಕೊಡಿ. ಏನಪ್ಪ ಇದೆಲ್ಲ? ಅಮ್ಮ ಶ್ರಾವಣಿ, ನೀನ್ ಹೇಳ್ತಾ ಇರೋದು ನಿಜಾನೇ. ಆದ್ರೆ ತಂದೆ ತಾಯಿ ಆಶೀರ್ವಾದ ಇಲ್ಲದೆ ಮಕ್ಕಳು ಮದುವೆ ಮಾಡ್ತಿದ್ಯಲ್ಲ, ಇದು ಸರಿನಾ? ಹೆತ್ತವ್ರಿಗೆ ಎಷ್ಟು ಹೊಟ್ಟೆ ಉರಿಯುತ್ತೆ, ಎಷ್ಟು ನೋವಾಗುತ್ತೆ ಅಂತ ಗೊತ್ತಾಗಲ್ವೇನಮ್ಮ? ನನಗೆ ಅರ್ಥ ಆಗುತ್ತೆ ಅಂಕಲ್. ನೀವು ದೊಡ್ಡವರು, ತಪ್ಪು ಒಪ್ಗಳನ್ನ ಅರ್ಥಕೊಂಡು ಎಲ್ಲಾನು ಸರಿದೂಗಿಸ್ಕೊಂಡು ಹೋಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.